ನಮಸ್ಕಾರ ಪ್ರಿಯ ವೀಕ್ಷಕರೇ, ರಾಯಲ್ ನ್ಯೂಸ್ ಕರ್ನಾಟಕಗೆ ಸ್ವಾಗತ. ದಿನಾಂಕ 19/3/2025 ಮೈಸೂರಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಕಾರ್ಯನಿರತರ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಉದ್ಘಾಟನೆ ಹಾಗೂ ಪಾದಗ್ರಹಣ ಕಾರ್ಯಕ್ರಮವು ಸಂಘದ ರಾಜ್ಯಾಧ್ಯಕ್ಷರಾದ ಹುಲಿ ಅಮರನಾಥ್ ಅವರು ಉದ್ಘಾಟಿಸುವ ಮೂಲಕ ಸ್ವಾಗತ ಭಾಷಣ ಮಾಡಿದರು. ಹಾಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಕುರುಬ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಸುಬ್ರಹ್ಮಣ್ಯನವರು, ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕೂತಿರುವಂತ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ನನ್ನ ಜಿಲ್ಲಾ ಘಟಕದ ಅಧ್ಯಕ್ಷರಿಗೂ ಸಹ ನನ್ನ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಇವಾಗ ತಾನೇ ನಮ್ಮ ಇಲ್ಲೆಲ್ಲಾ ಪತ್ರಕರ್ತರು ಮೊದಲನೇದಾಗಿ ಪತ್ರಕರ್ತರು. ನಾವೆಲ್ಲೂ ಜಾತಿ ಮತ್ತು ಇನ್ನೊಂದನ್ನು ಹೇಳ್ಕೊಳಲ್ಲ. ನಾವು ಏನೇ ಮಾತಾಡ್ಬೇಕಾದ್ರೂ ಪತ್ರಕರ್ತರು ಅಂತಾನೆ ಮಾತಾಡ್ಕೊಳ್ಳೋದು. ಯಾರನ್ನೇ ಮಾತಾಡ್ಸ್ಬೇಕಾದ್ರೆ ನೀನ್ ಯಾವ ಪತ್ರಕಪ್ಪ, ನೀನ್ ಯಾವ ಪತ್ರಕರ್ತರು ಅಂತಾನೆ ಮಾತಾಡೋದು. ನಾವ್ ಯಾವತ್ತು ತಾರತಮ್ಯ ತೋರ್ಸಲ್ಲ. ನೀವ್ ಯಾವ ತರ ಬರೀತೀರಾ, ನೀವ್ ಯಾವ ತರ ಇದ್ ಮಾಡ್ತೀರಾ ಅನ್ನೋ ಸುದ್ದಿನ ಎಲ್ಲೂ ಮಾಡಲ್ಲ. ನಮ್ ಗೆಳೆಯರು ಹೇಳ್ದಂಗೆ ನಾವೆಲ್ಲ ಪತ್ರಕರ್ತರು. ಎಲ್ಲೇ ಹೋದ್ರು ಯಾವ್ದೇ ಸುದ್ದಿ ಮಾಡ್ತೀವಿ ಹೊರತು ಬೇರೆ ಏನು ವಿಷಯ ಮಾತಾಡಲ್ಲ. ನಾವು ಎಲ್ಲೇ ಹೋಗಿ ನಾವು ಏನೇ ವಿಚಾರ ಮಾಡಿದ್ರು ಏನೇ ಮಾಡಿದ್ರು ಯಾವ್ದೋ ಒಂದು ಪತ್ರಿಕೆಗೆ ನಾವು ವರದಿ ಮಾಡ್ತಾ ಇರ್ತೀವಿ, ಇಲ್ಲ ನಮ್ಮದೇ ಆದ ಸ್ವಂತ ಪತ್ರಿಕೆ ನಡೆಸ್ತಾ ಇರ್ತೀವಿ. ಆದರೆ ನಮ್ಮ ರಾಜ್ಯದಲ್ಲಿ ಪತ್ರಕರ್ತರಿಗೆ ತಾರತಮ್ಯ ನಡೀತಾ ಇದೆ. ಅದನ್ನ ನಮ್ಮ ಗೆಳೆಯರು ಹೇಳ್ದಂಗೆ ಯಾವ ರೀತಿ ಇವತ್ತೇನಾಗ್ತಿದೆ, ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀವಿ, ನಮಗೆ ಬಸ್ ಪಾಸ್ ಬೇಕು ಅಂತ ಕೇಳ್ತೀವಿ, ಆರೋಗ್ಯ ವಿಮೆ ಬೇಕು ಅಂತ ಕೇಳ್ತೀವಿ, ಮತ್ತೊಂದು ಬೇಕು ಅಂತ ಕೇಳ್ತೀವಿ. ಪ್ರತಿಯೊಂದು ಕೇಳಿದ್ರು ಮುಖ್ಯಮಂತ್ರಿ ಅವರು ಯಾವತ್ತೂ ಪತ್ರಕರ್ತರಿಗೆ ತಾರತಮ್ಯ ತೋರಿಸಿಲ್ಲ. ಏನ್ ಬೇಕು, ಬಸ್ ಪಾಸ್ ಬೇಕಾ, ಗ್ರಾಮೀಣ ಬಸ್ ಪಾಸ್ ಬೇಕಾ, ಕೊಟ್ಟಿದ್ದಾರೆ. ಎಲ್ಲಾ ರೀತಿ ಕೊಟ್ಟಿದ್ದಾರೆ. ಹಸಿರಾಗಂತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ನನ್ನ ಉತ್ಪೂರ್ವಕ ವಂದನೆಗಳು. ಮತ್ತು ಅದ್ರ ಜೊತೆಗೆ ನಮ್ಮ ಮೈಸೂರಿನಲ್ಲಿ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉದ್ಘಾಟನೆ ಆಗಿದ್ದು ಬಹಳ ಸಂತೋಷದ ವಿಷಯ. ಮೈಸೂರಿನಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನಲ್ಲಿ ಯಾವ್ದಾರ ಒಂದು ಸಂಘ ಸಂಸ್ಥೆಗಳು ಉದ್ಘಾಟನೆ ಆದ್ರೆ ಅದಕ್ಕೊಂದು ಬಲಾನೇ ಬೇರೆ. ಇಲ್ಲಿ ಚಾಮುಂಡಿ ತಾಯಿಯ ಆಶೀರ್ವಾದ, ಯಾವುದೇ ಜಾತಿ ಧರ್ಮ ಮತ್ತೊಬ್ಬ ಅಂತ ಹೇಳಿಲ್ಲ. ನಮ್ಮ ಸ್ನೇಹಿತರು ಹೇಳ್ತಿದ್ರು, ನಾವು ಪತ್ರಕರ್ತರು ಮಾತ್ರ ಯಾವುದೇ ಜಾತಿ ಧರ್ಮ ನೋಡಲ್ಲ ಅಂತ. ಆ ತರ ತಾಯಿ ಚಾಮುಂಡೇಶ್ವರಿಯ ಕೃಪಾ ಎಲ್ಲರ ಮೇಲೂ ಇರ್ತದೆ. ಮತ್ತೆ ಯಾವುದೇ ಕಾರ್ಯಕ್ರಮಗಳು ಮೈಸೂರಿನಿಂದ ಶುರು ಆದ್ರೆ ಬಹಳ ಅತ್ಯುನ್ನತವಾಗಿ ಆ ಕಾರ್ಯಕ್ರಮಗಳು ಸಂಘ ಸಂಸ್ಥೆಗಳು ನಡೀತವೆ ಅನ್ನೋದು ನನ್ನ ಭಾವನೆ ಮತ್ತು ಇಲ್ಲಿರೋಂಥದ್ದು ಇದು. ನಮಸ್ಕಾರ. ವೇದಿಕೆ ಮೇಲಿರೋಂಥ ನಮ್ಮ ಹಂಸಾಪುರದ ಹುಲಿ ಅಮರನಾಥ್ ಅವರು, ಸುಬ್ರಹ್ಮಣ್ಯ ಸರ್ ಅವರು, ಹಾಗೂ ನನ್ನ ಸ್ನೇಹಿತರು ಶರತ್ ಅವರು, ಹಾಗೂ ಇಲ್ಲಿ ನಿರೂಪಣೆ ಮಾಡ್ತಿರೋಂಥ ನನ್ನ ಸ್ನೇಹಿತ ನಮ್ಮ ಪ್ರಸನ್ನ ಚಕ್ರವರ್ತಿ ಅವರು. ಈ ಸಂಘಟನೆ ಏನ್ ನಾವಿಲ್ಲಿ ಇವತ್ತು ಎಲ್ಲ ಸೇರಿದೀವಿ, ಇದನ್ನ ಮಾಡೋದಕ್ಕೆ ಏನ್ ಶ್ರಮ ಪಟ್ಟಿದೀವಿ, ಏನ್ ಪಟ್ಟಿಲ್ಲ ಅನ್ನೋದು ಈಗ ಹೇಳೋದಕ್ಕಿಂತ ಮುಂದಿನ ದಿನಗಳಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತ್ಕೊಳ್ಳುತ್ತೆ. ಎಲ್ಲಕ್ಕಿಂತ ಮುಂಚೆ ನಮ್ಗೆ ಇಲ್ಲಿ ಈ ಸಂಘಟನೆ ಓಪನ್ ಮಾಡೋದಕ್ಕೆ ನಮ್ಮ ಹುಲಿ ಅಮರನಾಥ್ನವ್ರು ಬೆಂಬಲ ಕೊಡದೆ ಇರೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈಗ ಅವರು ಏನ್ ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಆ ಬೆಂಬಲದಲ್ಲೇ ಇವತ್ತು ನಾವ್ ಇಲ್ಲೆಲ್ಲ ಸೇರಿದೀವಿ, ನಿಂತಿದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಪತ್ರಕರ್ತರಿಗಳಿಗೆ ಆಗ್ತಾ ಇರೋ ತೊಂದರೆಗಳಾಗ್ಬೋದು, ಮತ್ತೊಂದಾಗ್ಬೋದು, ಇದ್ರ ವಿಚಾರವಾಗಿ ಕೂಲಂಕುಷವಾಗಿ ಒಂದ್ಸರಿ ಒಂದು ಸಭೆ ಮಾಡಿ ಜೊತೆಗೆ ಒಂದು ಸಾಮಾಜಿಕ ನ್ಯಾಯ ಕೊಡಿಸೋದಕ್ಕೆ ಮುಂದೆ ನಿಂತು ಹೋರಾಟ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಹಾಗಾಗಿ ನಮ್ಮ ಹಿರಿಕರೆಲ್ಲರೂ ಇದ್ದಾರೆ ಇಲ್ಲಿ, ಅವ್ರ ಸಹಕಾರ ಕೊಡಬೇಕು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಅಧ್ಯಕ್ಷರಾದ ಪಿ ವಿಜಯಕುಮಾರ್ ಅವರು ಕಾರ್ಯಕ್ರಮ ಕುರಿತು ಪತ್ರಕರ್ತರಿಗೆ ಸಿಗಬೇಕಾದ ಸರ್ಕಾರದ ಸವಲತ್ತುಗಳ ಬಗ್ಗೆ ಸಲಹೆ ಮತ್ತು ಸೂಚನೆ ನೀಡಿದರು. ಎಲ್ಲಾ ಮುಖಂಡರುಗಳ ಸಮ್ಮುಖದಲ್ಲಿ ಗುರುತಿನ ಚೀಟಿ ವಿತರಿಸಿ ಅತಿಥಿಗಳಿಗೆ ಗೌರವಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.